ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಸ್ಟ್ರಾಂಗ್ ಆಗಿದ್ದಂತಹ ಕಂಟೆಸ್ಟೆಂಟ್ ತ್ರಿವಿಕ್ರಮ್ ಅವರು ಅಚ್ಚರಿಯ ರೀತಿಯಲ್ಲಿ ಅವರನ್ನ ಮನೆಯಿಂದ ಆಚೆ ಕಳಿಸಲಾಗಿತ್ತು. ಆದ್ರೆ ಇದೀಗ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕಂದ್ರೆ ವೀಕ್ಷಕರು ವೋಟ್ ಮಾಡಲು ವೋಟಿಂಗ್ ಲೈನ್ಸ್ ತೆರೆದೇ ಇರಲಿಲ್ಲ. ಹೀಗಾಗಿ ತ್ರಿವಿಕ್ರಮ್ ಅವರನ್ನು ಮತ್ತೆ ಬಿಗ್ ಬಾಸ್ ಮನೆಯ ಒಳಗೆ ಕಳಿಸಲಾಗಿದೆ. ಎಸ್, ಅವರು ಮನೆಗೆ ಬಂದ ತಕ್ಷಣ ಮನೆಯವರು ಎಲ್ರಿಗೂ ಕೂಡ ಶಾಕ್ ಆಗಿದೆ. ವಾವ್, ತ್ರಿವಿಕ್ರಮ್ ಅವರು ವಾಪಸ್ ಬಂದ್ಬಿಟ್ರು ಅಂತ ಎಲ್ಲರೂ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಹಾಗೆ ಕಿಚ್ಚ ಸುದೀಪ್ ಅವರು ಮನೆ ಮಂದಿಗೆ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಇದೇ ರೀತಿಯಾಗಿ ಮನೆ ಮಂದಿ ಎಲ್ಲರೂ ಕೂಡ ಫಾಲೋ ಮಾಡಿದ್ರು. ಇನ್ನು ಕಿಚ್ಚ ಸುದೀಪ್ ಅವರು ಉಳಿದ 9 ಸ್ಪರ್ಧಿಗಳಿಗೆ ಟಾಸ್ಕ್ ಒಂದನ್ನ ಕೊಟ್ಟಿದ್ರು. ವೀಕ್ಷಕರು ವೋಟ್ ಮಾಡಲು ವೋಟಿಂಗ್ ಲೈನ್ಸ್ ತೆರೆದಿರಲಿಲ್ಲ. ಹೀಗಾಗಿ ತ್ರಿವಿಕ್ರಮ್ ಎಲಿಮಿನೇಟ್ ಆಗಿಲ್ಲ, ಮತ್ತೆ ಮನೆಗೆ ಬರ್ತಾರೆ. ಆದ್ರೆ ನೀವು ಯಾರು ಕೂಡ ರಿಯಾಕ್ಟ್ ಮಾಡುವಂತಿಲ್ಲ ಅಂತ ಕಿಚ್ಚ ಸುದೀಪ್ ಅವರು ವಾರ್ನ್ ಮಾಡಿದ್ರು. ಇನ್ನು ಕಿಚ್ಚನ ಮಾತಿಗೆ ಚಾಚು ತಪ್ಪದೆ ಎಲ್ಲಾ ಸ್ಪರ್ಧಿಗಳು ಕೂಡ ಆಟವನ್ನ ಆಡಿದ್ರು. ಅಂದ್ರೆ ಯಾರಿಗೂ ಕೂಡ ಮಾತನಾಡ್ಬೇಕು ಅಂತಾನೆ ಅನ್ಸಿಲ್ಲ. ಹಾಗೆ ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ರು ಎಲ್ಲರೂ ಕೂಡ. ತ್ರಿವಿಕ್ರಮ್ ಬಂದಾಗ ಯಾವುದೇ ರೀತಿಯಾಗಿ ನಗು ಇರ್ಬೋದು, ಮಾತು ಇರ್ಬೋದು, ಯಾವುದನ್ನು ಕೂಡ ವ್ಯಕ್ತಪಡಿಸಲಿಲ್ಲ. ಇನ್ನು ಬಿಗ್ ಬಾಸ್ ಕನ್ವೆನ್ಷನ್ ರೂಮ್ ನಿಂದ ಮನೆಗೆ ಪ್ರವೇಶ ಮಾಡಿದ ತ್ರಿವಿಕ್ರಮ್ ನೋಡಿ ಯಾರು ಕೂಡ ರಿಯಾಕ್ಟ್ ಮಾಡೇ ಇಲ್ಲ. ಮನೆಯವರ ಎಲ್ಲರ ರಿಯಾಕ್ಷನ್ ನೋಡಿದ ತ್ರಿವಿಕ್ರಮ್ ಫುಲ್ ಶಾಕ್ ಆಗಿದ್ರು. ಯಾಕೆ ಏನು ಮಾತಾಡ್ತಾ ಇಲ್ಲ, ನಾನು ಮತ್ತೆ ಬಂದಿದ್ದೀನಿ ಅಂತ ಕೂಗಾಡ್ಬಿಟ್ಟಿದ್ದಾರೆ. ಇದಾದ ಬಳಿಕ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಕೊಟ್ಟ ಟಾಸ್ಕ್ ಇಲ್ಲಿಗೆ ಮುಕ್ತಾಯವಾಗಿದೆ ಅಂತ ಹೇಳ್ತಾರೆ. ಆ ಕೂಡಲೇ ಎಲ್ಲರೂ ಕೂಡ ತ್ರಿವಿಕ್ರಮ್ ಬಳಿ ಮಾತನಾಡೋಕೆ ಶುರು ಮಾಡ್ತಾರೆ. ಎಸ್, ಕನ್ಫೆಷನ್ ರೂಮ್ ನಿಂದ ತ್ರಿವಿಕ್ರಮ್ ಅವರು ಆಚೆ ಬಂದ ತಕ್ಷಣ ಮೊದಲನೇ ಬಾರಿಗೆ ಅಂದ್ರೆ ಎಂಟ್ರಿ ಮನೆಯ ಎದುರುಗಡೆ ಇದ್ದವರು ಮೋಕ್ಷಿತಾ ಪೈ ಅವರು ತ್ರಿವಿಕ್ರಮ್ ಅವರನ್ನ ನೋಡದ ತರ ಸೀದಾನೆ ಹೋಗ್ತಾರೆ. ಇದರಿಂದಾಗಿ ತ್ರಿವಿಕ್ರಮ್ ಅವರಿಗೆ ಗಾಬರಿ ಆಗುತ್ತೆ. ಅದಾದ ಮೇಲೆ ಸೀದಾ ಹೋಗ್ತಾರೆ, ಎಲ್ಲರ ಜೊತೆನೂ ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಭವ್ಯ ಗೌಡ ಅವರನ್ನ ಹಗ್ ಮಾಡ್ತಾರೆ. ಭವ್ಯ ಗೌಡ ಅವರ ಫೇಸ್ ಅನ್ನ ಹಿಡ್ಕೊಂಡು ಮಾತಾಡ್ತಾರೆ. ಜಸ್ಟ್ ಏನು ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡ್ತಾರೆ. ಆದ್ರೂ ಕೂಡ ಭವ್ಯ ಗೌಡ ಅವರು ಏನೇ ಮಾತನಾಡಲ್ಲ, ಏನೂ ಕೂಡ ರಿಯಾಕ್ಟ್ ಮಾಡಲ್ಲ, ಕಣ್ಣನ್ನ ಹಾಗೆ ಮುಚ್ಕೊಳ್ತಾರೆ. ಅಂದ್ರೆ ಬಿಗ್ ಬಾಸ್ ಅವರಿಗೆಲ್ಲರಿಗೂ ಹೇಳಿರ್ತಾರೆ, ನೀವು ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು. ತ್ರಿವಿಕ್ರಮ್ ಬಂದ ತಕ್ಷಣ ಅವರನ್ನ ವೆಲ್ಕಮ್ ಮಾಡೋದಿರ್ಬೋದು ಅಥವಾ ಕಿರ್ಚಾಡೋದಿರ್ಬೋದು, ಏನು ಕೂಡ ಮಾಡಬಾರ್ದು. ಇದೊಂದು ನಿಮಗೆ ಒಂದು ಕೊಟ್ಟಂತಹ ಟಾಸ್ಕ್, ಇದನ್ನ ನೀವು ಫಾಲೋ ಮಾಡಬೇಕು ಅಂತ ಎಲ್ಲರ ಜೊತೆನೂ ಹೇಳಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಲ್ಲಲ್ಲೇ ಮಾತನಾಡ್ತಾ ಇರ್ತಾರೆ. ಯಾರು ಕೂಡ ತ್ರಿವಿಕ್ರಮ್ ಅವರನ್ನ ಮಾತನಾಡ್ಸೋಕೆ ಬರಲ್ಲ. ಅವರವರಷ್ಟಕ್ಕೆ ಮಾತನಾಡ್ತಾ ಇರ್ತಾರೆ, ಜೋಕ್ ಮಾಡ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಹಾಗೆ ರಜತ್ ಕೂಡ ಅಷ್ಟೇ ಬೆಡ್ ಮೇಲೆ ಮಲಗಿರ್ತಾರೆ. ಇನ್ನು ಗೌತಮಿ ಅವರು ಕಾಫಿ ಕುಡಿತಾ ಇರ್ತಾರೆ. ಆ ಟೈಮಲ್ಲಿ ಬರ್ತಾರೆ ತ್ರಿವಿಕ್ರಮ್ ಅವರು. ಆದ್ರೂ ಕೂಡ ಗೌತಮಿ ಅವರು ಸೈಲೆಂಟ್ ಆಗಿ ಸ್ವಲ್ಪ ನಗ್ತಾರೆ. ಬಟ್ ಮನೆಯವರು ಉಳಿದವರು ಎಲ್ಲರೂ ಕೂಡ ಯಾರು ಏನೇ ಮಾತನಾಡಲ್ಲ, ಏನೂ ಕೂಡ ರಿಯಾಕ್ಟ್ ಮಾಡಲ್ಲ. ಸೊ ಇದರಿಂದಾಗಿ ತ್ರಿವಿಕ್ರಮ್ ಅವರಿಗೆ ಒಂದಿಷ್ಟು ಶಾಕ್ ಆಗುತ್ತೆ. ಯಾಕಪ್ಪ ಮನೆ ಮಂದಿ ಯಾರು ಮಾತನಾಡ್ತಾ ಇಲ್ಲ, ಏನಾಗಿದೆ ಇವ್ರಿಗಿಲ್ಲ ಅಂತ ಹೇಳ್ತಾರೆ. ನಾನು ಬಂದಿದ್ದೀನಿ ಕಣ್ರು ಅಂತ ಹೇಳ್ತಾರೆ. ಆದ್ರೂ ಕೂಡ ಒಬ್ರು ಕೂಡ ಮಾತನಾಡಲ್ಲ. ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿರ್ತಾರೆ. ಸೊ ಹಾಗಾಗಿ ಎಲ್ಲ ಆದ ನಂತರ ಬಿಗ್ ಬಾಸ್ ಹೇಳ್ತಾರೆ, ನಿಮ್ಗೆಲ್ಲರಿಗೂ ಕೊಟ್ಟಿರುವಂತಹ ಈ ಒಂದು ಟಾಸ್ಕ್ ಅನ್ನ ಇಲ್ಲಿ ಅಂದ್ರೆ ಮುಗೀತು, ಇನ್ನು ಮುಂದೆ ಮಾತನಾಡ್ಬೋದು ನೀವು ತ್ರಿವಿಕ್ರಮ್ ಅವ್ರ ಜೊತೆ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಖುಷಿ ಆಗ್ಬಿಡುತ್ತೆ. ಸೊ ಭವ್ಯ ಗೌಡ ಅವರು ಫಸ್ಟ್ಗೆ ತಪ್ಕೊಳ್ತಾರೆ, ಹಗ್ ಮಾಡ್ತಾರೆ, ಫುಲ್ ಖುಷಿ ಪಡ್ತಾರೆ. ಓ ಬಂದ್ಬಿಟ್ಟಿ ಅಂತ ಒಂಥರ ಖುಷಿ ಪಡ್ತಾರೆ. ಸೊ ಹಾಗಾಗಿ ಈ ತರಹ ಇತ್ತು ನಿನ್ನೆ ಸಂಚಿಕೆಯಲ್ಲಿ, ಈ ರೀತಿಯಾದಂತಹ ಬೆಳವಣಿಗೆ ಆಯಿತು. ಸೊ ತ್ರಿವಿಕ್ರಮ್ ಅವರ ಎಂಟ್ರಿ ನಿಮಗೆ ಎಷ್ಟು ಖುಷಿ ತಂದಿತ್ತು? ಜೊತೆಗೆ ತ್ರಿವಿಕ್ರಮ್ ಅವರು ಫೈನಲ್ ತನಕ ಬರ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಯ್ತಾ ನಿಮಗೆ? ಸೊ ಇನ್ನೆಷ್ಟು ದಿನ ಬರಬೇಕು, ಅವರು ಮನೆಯೊಳಗಡೆ ಎಷ್ಟು ದಿನ ಇರಬೇಕು, ಎಲ್ಲವನ್ನೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.